ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಎಣ್ಗಾಯಿ ಬದನೆಕಾಯಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಳ್ಳೋಣ. ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಒಂದು ತಟ್ಟೆಗೆ ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1.5 ಸ್ಪೂನಷ್ಟು ಮಾತ್ರನೇ ಹಾಕ್ಕೊತಾ ಇರೋದು, ಚಿಕ್ಕ ಸ್ಪೂನಲ್ಲಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ನೋಡಿ. ಹಾಗೆ ಚಿಟಿಕೆ ಅರಿಶಿನ ಕೂಡ ಇದ್ರ ಜೊತೆಲಿ ಸೇರಿಸ್ಕೊತೀನಿ. ಜೀರಿಗೆ ಪುಡಿ, ಜೀರಿಗೆ ಪುಡಿನೂ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 3 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು. ಅದು ಬೈಂಡಿಂಗಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ, ಮತ್ತು ರುಚಿನೂ ಚೆನ್ನಾಗಿ ಬರುತ್ತೆ ಇದರಲ್ಲಿ, ಅದಕ್ಕೆ ಹಾಕ್ಕೊತಾ ಇರೋದು. ಮತ್ತು ಇದ್ರ ಜೊತೆಯಲ್ಲೇ ಇವಾಗ ಮೊಸರು ಕೂಡ ಸೇರಿಸ್ಕೊತಾ ಇದ್ದೀನಿ. ಹುಳಿ ಬಂದಿರೋದಾದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಇದ್ದರೆ ಇದು, ಹಾಗಾಗಿ ಒಂದು ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊತೀನಿ. ಇದ್ರ ಜೊತೆಲೇ ಇವಾಗ ಉಪ್ಪು ಕೂಡ ನಾನು ಆ್ಯಡ್ ಮಾಡ್ಕೊತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ನಾನು ಹಾಕ್ಕೊತಾ ಇದ್ದೀನಿ ನೋಡಿ. ಇದನ್ನೆಲ್ಲ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಿಸ್ಕೊತೀನಿ. ತುಂಬ ತೆಳ್ಳನೂ ಬೇಡ, ತುಂಬ ಗಟ್ಟಿಗೂ ಬೇಡ, ಒಂದು ಮೀಡಿಯಮ್ ಆಗಿ ಕಲಸಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ನೋಡಿ. ಈ ಥರ ಇಷ್ಟು ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಇದಕ್ಕೆ ನಾನೀಗ ಸ್ವಲ್ಪ ಕಸ್ತೂರಿ ಮೆಥಿನೂ ಆ್ಯಡ್ ಮಾಡ್ಕೊತೀನಿ. ರುಚಿ ತುಂಬ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿರುತ್ತೆ ಈ ಎಣ್ಗಾಯಿ ಬದನೆಕಾಯಿನ. ಇದನ್ನು ತೆಗೆದು ಪಕ್ಕಕ್ಕೆ ಇಡೋಣ. ನಾನಿಲ್ಲಿ ಆಲ್ರೆಡಿ ಒಂದು ಕಡಾಯಿಗೆ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿನ ನೀಟಾಗಿ ತೊಳೆದು ವಾಶ್ ಮಾಡಿ 4 ಭಾಗ ಇದು ಮಾಡಿಕೊಂಡು ಅದನ್ನು ಫ್ರೈ ಆಗೋಕ್ಕೆ ಇಟ್ಟಿದ್ದೀನಿ ಎಣ್ಣೆಗೆ ಡೈರೆಕ್ಟಾಗಿ. ಇದು ಸ್ವಲ್ಪ ಉಲ್ಟಾ ಸೀದಾ ಎಲ್ಲ ಒಂದು 40% ಎಣ್ಣೆಯಲ್ಲಿ ಬೇಯಿದ್ರೆ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಆವಾಗ ಟರ್ನ್ ಮಾಡ್ಕೊತಾ ಇರಬೇಕು. ಬದನೆಕಾಯಿ ಎಳೆದಿದ್ರೆ ಬೇಗ ಆಗೋಗುತ್ತೆ, ತುಂಬಾ ಈಸಿ ಇದು ಮಾಡೋದು. ಚಪಾತಿಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆಲ್ಲ ಇದು ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದಾಗುತ್ತೆ ನೋಡಿ. ನನಗೆ ಇಷ್ಟ ಆಗಿರೋ ಸಾಕು. ಇವಾಗ ಇದೊಂದು 40% ಬಂದಿದೆ, ಇವಾಗ ಸಾಕಾಗುತ್ತೆ ನನಗೆ. ಈಗ ನಾನು ಇದನ್ನು ತೆಗೆದಿಟ್ಕೊಂಡಿದ್ದೆ ನೋಡಿ. ಆ ಬದನೆಕಾಯಿ ಆರಿದ ಮೇಲೆ ನಾನು ಇದನ್ನು ಫಿಲ್ಲಿಂಗ್ ಮಾಡಿದ್ದೀನಿ. ಮತ್ತು ಅದೇ ಇದಕ್ಕೇ ತೆಗೆದುಬಿಟ್ಟು ಬದನೆಕಾಯಿ ಆರಿದ್ಮೇಲೆ ಏನು ಫಿಲ್ಲಿಂಗ್ ಇತ್ತಲ್ಲ ಅದನ್ನು ಇದರಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಜಜ್ಜಿ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸಿಮ್ಮಲ್ಲೇ ಬೇಯಬೇಕಾಗುತ್ತೆ, ಯಾಕೆಂದರೆ ಆಲ್ರೆಡಿ 40% ಬೆಂದಿರೋದ್ರಿಂದ. ಇದು ಎಳೆದು ಬದನೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷನಾದರೂ ಸಿಮ್ಮಲ್ಲಿ ಇಟ್ಬಿಡೋಣ ನೋಡಿ. ಇದು ಬೆಂದಿದೆ, ಇವಾಗ ಆಲ್ಮೋಸ್ಟ್ ಬೆಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ ನೋಡಿ. ಇವಾಗ ಏನು ಉಳಿದಿರುತ್ತಲ್ಲ ಮಸಾಲೆ, ಈ ಫಿಲ್ಲಿಂಗ್ ಆದಮೇಲೆ ಉಳಿದಿರೋವಂಥ ಮಸಾಲೆನ ಇದಕ್ಕೇ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದು ನೋಡಿ, ಇವಾಗ ನಾನೊಂದು 1-2 ನಿಮಿಷ ನೋಡಿ ಇವಾಗ ಹಾಕ್ಕೊತೀನಿ. ಸ್ವಲ್ಪ ತೆಳ ಮಾಡಿಕೊಂಡು ನಾನು ಇದಕ್ಕೆ ಹಾಕ್ಕೊತೀನಿ. ಇದು ಹಾಕಾದ್ಮೇಲೆ ಒಂದು 2-3 ನಿಮಿಷ ಆದರೆ ಸಾಕಾಗತ್ತೆ. ಹಾಗೆ ಟರ್ನ್ ಮಾಡ್ಕೊತಾ ಇರಬೇಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿ ಮಾಡೋದು, ತುಂಬ ಬೇಗನೂ ಆಗುತ್ತೆ, ತುಂಬಾ ರುಚಿನೂ ಚೆನ್ನಾಗಿರುತ್ತೆ. ಇದು ಒಂಥರ ಡಿಫ್ರೆಂಟಾಗಿರುತ್ತೆ. ನಾನು ತುಂಬ ಸರಿ ಮಾಡಿದ್ದೀನಿ, ರುಚಿ ಅಂತೂ ಯಾವತ್ತೂ ಹಾಳಾಗಿಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ನಾನು ಕೇಳ್ಕೊತೀನಿ. ನೋಡಿರಲ್ಲ, ಟರ್ನ್ ಮಾಡಿದಾಯಿತು ನೋಡಿ. ನಾನು ಇವಾಗ ಬೆಂದಿದೆಯಾ ಅಂತೇಳಿ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.